ಸಾರ್ವಜನಿಕರಿಗೆ ಅನುಕೂಲ ಆಗುವ ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಿ. ಹೌದು ವೀಕ್ಷಕರೇ, ಇಂದು ಯರಗಟ್ಟಿ ಪಟ್ಟಣದಲ್ಲಿ ಸಮಾನ ಮನಸ್ಕ ಸಾರ್ವಜನಿಕರು ಕೂಡಿ ಯರಗಟ್ಟಿ ಪಟ್ಟಣದ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಜಿತ್ ಕುಮಾರ್ ದೇಸಾಯಿ ಮಾತನಾಡಿ, ಯರಗಟ್ಟಿ ಹಾಗೂ ಸುತ್ತಮುತ್ತಲಿನ ಸಾರ್ವಜನಿಕರಿಗೆ ಅನುಕೂಲ ಆಗುವ ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕು ಎಂದರು. ಯರಗಟ್ಟಿಯ ನೂತನ ತಾಲೂಕಿನ ಆಡಳಿತ ಕಚೇರಿ ಪ್ರಜಾಸೌಧದ ಕಟ್ಟಡದ ನಿರ್ಮಾಣ ಮಾಡುತ್ತಿರುವ ಅತ್ಯಂತ ಸಂತಸದ ವಿಚಾರ. ಆದರೆ ಅದು ಯರಗಟ್ಟಿ ಪಟ್ಟಣದಿಂದ 5 ಕಿ.ಮೀ ದೂರದಲ್ಲಿ ನಿರ್ಮಾಣವಾಗುತ್ತಿರುವುದು ಜನರಿಗೆ ಆಡಳಿತ ವ್ಯವಸ್ಥೆ ಮತ್ತಷ್ಟು ದೂರವಾಗಿ ತೊಂದರೆ ತಪ್ಪಿದ್ದಲ್ಲ. ಸುತ್ತಲಿನ ಗ್ರಾಮಗಳಿಂದ ಜನರು ಪಟ್ಟಣಕ್ಕೆ ಬಂದು ಮತ್ತೆ ಬೇರೆ ವಾಹನದ ಮೂಲಕ ಅಲ್ಲಿಗೆ ತಲುಪುವುದು ಎಂದರೆ ಬಹಳಷ್ಟು ತೊಂದರೆದಾಯಕ. ಆದ್ದರಿಂದ ಯರಗಟ್ಟಿ ಪಟ್ಟಣದಲ್ಲಿ ಕಚೇರಿ ಆರಂಭವಾದರೆ ಸಾರ್ವಜನಿಕರಿಗೆ ಬಹಳಷ್ಟು ಉಪಯುಕ್ತ ಮತ್ತು ಸಲೀಸಾಗಿ ಜನರಿಗೆ ಆಡಳಿತ ವ್ಯವಸ್ಥೆ ಸಿಗಲು ಸಾಧ್ಯವಾಗುತ್ತದೆ. ಇಲ್ಲವಾದಲ್ಲಿ ತಾಲೂಕು ಕೇಂದ್ರ ಸಹ ಇಲ್ಲಿನ ಜನರ ಹರಿದಾಟ ತಪ್ಪುವುದಿಲ್ಲ. ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ರಫೀಕ್ ಡಿಕೆ ಮಾತನಾಡಿ, ಒಂದಿಷ್ಟು ಪ್ರಭಾವಿ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ದೂರದಲ್ಲಿ ನಿರ್ಮಾಣ ಮಾಡುತ್ತಿರುವ ಪ್ರಜಾಸೌಧ ಸ್ಥಳ ಕೈಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗುವ ಸ್ಥಳದಲ್ಲಿ ಪ್ರಜಾಸೌಧ ನಿರ್ಮಾಣ ಮಾಡಬೇಕು. ಇಲ್ಲದಿದ್ದರೆ ಬರುವ ದಿನಮಾನದಲ್ಲಿ ಉಗ್ರವಾದ ಹೋರಾಟದ ರೂಪುರೇಷೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ವೇಳೆ ಹಲವಾರು ಸಂಘಟನೆ ಸದಸ್ಯರು ಸೇರಿದಂತೆ ಅನೇಕ ಸಾರ್ವಜನಿಕರು ಇದ್ದರು. ವರದಿ ಮಲ್ಲೇಶ್ ಕುಂಬಾರ್, ಸ್ವಾರಸ್ಯ ನ್ಯೂಸ್, ಬೆಳಗಾವಿ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.